ಜನವರಿ 2025ರಂದು ವಿಶ್ವ ಭೂ ದಿನಾಚರಣೆಯನ್ನು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇರುವುದೊಂದೇ ಭೂಮಿ ಸಕಲ ಕೋಟಿ ಜೀವರಾಶಿಗಳಿಗೆ ಆಶ್ರಯ ನೀಡುವ ನಮ್ಮ ಭೂಮಿಯನ್ನು ಕಲುಷಿತಗೊಳಿಸದೆ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ. ಮರ ಬೆಳೆಸಿ, ಪ್ಲಾಸ್ಟಿಕ್ ತ್ಯಜಿಸಿ, ಭೂಮಿಯನ್ನು ಉಳಿಸಿ ಎಂದು ಹೇಳುತ್ತಾ ತಮಗೆಲ್ಲರಿಗೂ ವಿಶ್ವ ಭೂ ದಿನಾಚರಣೆಯ ಶುಭಾಶಯಗಳು. ನ್ಯಾಯಕ್ಕೆ ಅಷ್ಟೇ ಸಹನೆ ಇರುತ್ತದೆ. ಅಂತಹ ಸಹನಮೂರ್ತಿಗಳಾದಂಥ ನ್ಯಾಯಾಧೀಶರಾದಂಥ ಶ್ರೀ ಶ್ರೀನಿವಾಸ್ ನಾವ್ಲೆ ಸರ್, ಸೀನಿಯರ್ ಸಿವಿಲ್ ಜಡ್ಜ್ ಅಂಡ್ ಮೆಂಬರ್ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಕಲಬುರಗಿ, ಇವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವುದು ಸಂತೋಷದ ಕ್ಷಣ ಹಾಗೂ ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಲು ಬರುತ್ತಿದ್ದಾರೆ. ಹಾಗೂ ನಮ್ಮ ಕಾಲೇಜಿನ ಕೋಆರ್ಡಿನೇಟರ್ ಆಗಿರುವ ನಮ್ಮ ಕಾಲೇಜಿನ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಅಧ್ಯಾಪಕರಾದಂತಹ ಶ್ರೀಮತಿ ಡಾಕ್ಟರ್ ಜ್ಯೋತಿ ಕಾಳಜಿ ಮೇಡಮ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ಮಹೇಶ್ವರಿ ಹಿರೇಮಠ್ ಮೇಡಮ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೋರುತ್ತೇವೆ. ಎಂಬುದು ಬೀಜದ ಹಾಗೆ ಬಿತ್ತುತ್ತಲೇ ಇರಿ, ಚಿಗುರಿದರೆ ಮರವಾಗಲಿ, ಇಲ್ಲವಾದರೆ ಮಣ್ಣಿಗೆ ಗೊಬ್ಬರವಾಗಲಿ. ಹೀಗೆ ಸಸಿಯನ್ನು ನಮ್ಮ ಜೀವನದ ಆಧಾರವಾಗಿಟ್ಟುಕೊಂಡು ಸಸಿಗೆ ನೀಡಿರುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಬೇಕಾಗಿ ಅತಿಥಿ ಮಹನೀಯರಲ್ಲಿ ಕೇಳಿಕೊಳ್ಳುತ್ತೇವೆ. ತಮ್ಮ ಜೀವನದ ಮಾರ್ಗವಾಗುವಂತಹ ಒಂದೆರಡು ಹಿತನುಡಿಗಳನ್ನು ಹೇಳುವುದರ ಮೂಲಕ ನಮಗೆ ಮಾರ್ಗದರ್ಶನವಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಸೀನರಾದ ಶ್ರೀಮತಿ ಮಹೇಶ್ವರಿ ಹಿರೇಮಠ್ ಅವರೇ, ಶ್ರೀಮತಿ ಗಾಡಿಯರ್ ಅವರೇ, ಹಾಗೂ ಈ ಈ ರೂಸ್ಬರ್ಟ್ ಅಂತ ಒಬ್ಬರು ರಾಜಕಾರಣಿಗಳು ಅಂದರೆ ಫಿಲಾಸಫರ್, ಅವರು ಹೇಳ್ತಾರೆ, ಯಾವ ದೇಶದವರು ಯಾರು ತನ್ನ ದೇಶದ ಮಣ್ಣನ್ನು ರಕ್ಷಣೆ ಮಾಡಿಕೊಳ್ಳಲು ಆ ದೇಶ ನಾಶ ಹೊಂದುತ್ತೆ ಅಂತ ಹೇಳಿದರು. ಅಂದರೆ ನಮ್ಮ ಭೂಮಿ, ನಮ್ಮ ದೇಶ, ನಮ್ಮ ಪ್ರದೇಶ, ಇದರಲ್ಲಿ ಯಾವುದನ್ನು ನಾವು ನಮಗೆ ಭೂಮಿ ಅಂತ ಇರುತ್ತಲ್ಲ, ಇದನ್ನು ನಾವು ಸರಿಯಾಗಿ ಕಾಪಾಡಿಕೊಳ್ಳೋದೇ ಹೋದರೆ ನಾಶ ಖಚಿತ ಅಂತ ಹೇಳಿದ್ರು. ಇದು ನಿಜವಾಗಿಯೇ ನಮ್ಮ ಇವತ್ತಿನ ದಿನಗಳಲ್ಲಿ ನಾವು ಭೂಮಿಯನ್ನು ಈ ಶೋಷಣೆಯ ವಸ್ತು ಅಂದರೆ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡಬೇಕು, ಅದರಲ್ಲಿರ್ತಕ್ಕಂಥ ಗಣಿಗಾರಿಕೆಯನ್ನು ಮಾಡಬೇಕು, ಕಗ್ಗು ದಿಣ್ಣೆಗಳನ್ನು ಮಾಡಬೇಕು, ಖನಿಜಗಳನ್ನು ತಗೋಬೇಕು, ಇರುವಂತಹ ಪರಿಸರ ಕೆಡಿಸಿ ಅಲ್ಲಿ ಸಾಕಷ್ಟು ಮನುಷ್ಯನಿಗೆ ಬೇಕಾದ ಅವಶ್ಯಕತೆಗಳನ್ನು ಪೂರೈಸಬೇಕು. ಹೀಗೆ ಹಲವಾರು ವಿಧದಿಂದ ನಾವು ಈ ಭೂಮಿಯನ್ನು ಮಣ್ಣನ್ನು ಈ ಭೂಮಿ ಮೇಲೆ ಹುಟ್ಟಿದಂತ ಪ್ರತಿಯೊಬ್ಬ ಮಾನವನ ಡ್ಯೂಟಿ, ಪ್ರತಿಯೊಬ್ಬ ಮಾನವನ ಡ್ಯೂಟಿ ಪರಿಸರನ ಸಂರಕ್ಷಣೆ ಮಾಡೋದು. ಇದು ಕೂಡ ಭಾರತ ಸಂವಿಧಾನ ತಿದ್ದುಪಡಿ ಮಾಡಿ ಹೇಳಿದ್ರು. ಈಗಾಗಲೇ ಫೈನಲ್ ಇಯರ್ ಸ್ಟೂಡೆಂಟ್ಸಿಗೆ ಗೊತ್ತೈತಿ ಅದ್ರ ಬಗ್ಗೆ. ಸೊ ಇವಾಗ ಏನಂದರೆ ಆಸ್ ಅ ಲಾ ಸ್ಟೂಡೆಂಟ್ಸ್ ಯು ಶುಡ್ ಆಲ್ವೇಸ್ ರಿಮೆಂಬರ್ ದ್ಯಾಟ್ ಆ್ಯಂಡ್ ಯು ಶುಡ್ ಟ್ರೈ ಟು ನೋ ದ್ಯಾಟ್ whenever there is a problem, whenever the other two wings, legislature, executive fails, it is always judiciary comes for the protection of needy and aggrieved people.